ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಹಾರ್ಸ್ ರೈಡಿಂಗ್ ಮಾಡೋದು ಅಂದರೆ ಕುದುರೆ ಮೇಲೆ ಈ ರೀತಿ ಒಬ್ಬರು ಕುತ್ಕೊಂಡು ಹೋಗೋ ರೀತಿ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವು ಕೂಡ ಈ ರೀತಿ ವಿಡಿಯೋನ ಆರಾಮಾಗಿ ಮಾಡ್ಬೋದು. ಇದಕ್ಕೆ ನೀವು ಮೋರಲ್ ಸ್ಟೋರೀಸ್ ಆಗಿರ್ಬೋದು, ಯಾವುದೇ ರೀತಿ ಸ್ಟೋರೀಸ್ನ ಆ್ಯಡ್ ಮಾಡಿಕೊಂಡು ನೀವು ಕೂಡ ಈ ರೀತಿ ವೀಡಿಯೋಸ್ನ ಮಾಡ್ಕೊಳ್ಬೋದು. ಓಕೆನಾ? ಇದರಲ್ಲಿ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ ಮತ್ತು ನೀವು ಈಸಿಯಾಗಿರುವಂತಹ ಸ್ಟೆಪ್ಸ್ನಲ್ಲಿ ಈ ರೀತಿ ಹಾರ್ಸ್ ರೈಡಿಂಗ್ ವೀಡಿಯೋಸ್ನ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಮಾಡೋದು, ಕುದುರೆನ ಯಾವ ರೀತಿ ನಡೆಸೋದು ಮತ್ತು ಈ ರೀತಿ ಮೆನ್ನನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಕೂರಿಸೋದು ಎಲ್ಲದನ್ನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲಿ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ವೀಡಿಯೋನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನಾವು ಕಾರ್ಟೂನ್ ಹಾರ್ಸ್ ರೈಡಿಂಗ್ ಎನಿಮೇಷನ್ ವೀಡಿಯೋ ಏನಿದೆ ಅಲ್ವಾ, ಅದನ್ನು ಈಸಿಯಾಗಿ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ, ಮೊದಲು ಇದಕ್ಕೆ ಬಂದುಬಿಟ್ಟು ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸ್ಟೋರಿ ವಾಯ್ಸ್ ಓವರ್ ಎಲ್ಲ ನಾನು ತೋರಿಸ್ಕೊಡ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ನೀವು ಸ್ಟೋರಿಯಿಂದ ವೀಡಿಯೋ ಯಾವ ರೀತಿ ಮಾಡೋದು, ವಾಯ್ಸ್ ಓವರ್ ಯಾವ ರೀತಿ ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? ಈಗ ಬಂದುಬಿಟ್ಟು ಬರೀ ನಾನು ಹಾರ್ಸ್ ರೈಡಿಂಗ್ ಯಾವ ರೀತಿ ನಾವು ಎನಿಮೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಬಂದುಬಿಟ್ಟು ನೀವು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕು ನೀವು ಆಟೋ ಡ್ರಾಫ್ಟ್ AI ಫ್ರೀ ಅಂತ. ಓಕೆನಾ? ಆಟೋ ಡ್ರಾಫ್ಟ್ AI ಅಂತ ಇಲ್ಲಿ ವೆಬ್ಸೈಟ್ ಫಸ್ಟಲ್ಲಿ ಕಾಣಿಸ್ತಿದೆಯಲ್ವಾ ನಿಮಗೆ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೀವು ಬಂದುಬಿಟ್ಟು ನಿಮ್ಮದು ಯಾವುದಾದ್ರೂ ಒಂದು ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು. ಓಕೆನಾ? ಜಿಮೇಲ್ ಐಡಿಯಿಂದ ಲಾಗಿನ್ ಆದಮೇಲೆ ಕ್ರಿಯೇಟ್ ಫ್ರೀ ಎನಿಮೇಷನ್ ಅಂತ ಇದೆಯಲ್ವಾ, ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇದರಲ್ಲಿ ಎನಿಮೇಷನ್ ಸ್ಟುಡಿಯೋ ಅಂತ ಏನಿದೆ ಅಲ್ವಾ ಫಸ್ಟ್ನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಈಗ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ. ನೀವು ಇಲ್ಲಿ ನಿಮ್ಮದು ಪ್ರಾಜೆಕ್ಟ್ ಇದೆ ಹೆಸರು ಬೇಕಾದರೂ ಕೊಟ್ಕೊಳ್ಬೋದು. ಈಗ ನಾನಿಲ್ಲಿ ಹಾರ್ಸ್ ಅಂತ ಹಾಕ್ತೀನಿ. ಹಾರ್ಸ್ ರೈಡಿಂಗ್ ಅಂತ ಹಾಕಿದ್ದೀನಿ. ಓಕೆನಾ? ಈಗ ಇಲ್ಲಿ ಕ್ಯಾನ್ವಾಸ್ ಸೈಜ್ ಇದೆ 16:9 ಇದೆ, 9:16 ಇದೆ. ನಿಮ್ಮದು ಲಾಂಗ್ ವೀಡಿಯೋ ಆಗಿದ್ದರೆ 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಶಾರ್ಟ್ ವೀಡಿಯೋ ಆಗಿದ್ದರೆ 9:16 ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ? ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಇದನ್ನು ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ರೀತಿ ಬಂದಾಗ ಈಗ ಇಲ್ಲಿ ನೀವೇನು ಮಾಡಬೇಕಂದ್ರೆ ಮೊದಲು ಇಲ್ಲಿಂದ ಬ್ಯಾಕ್ ಹೋಗೋಣ. ಇಲ್ಲಿ ನಮಗೇನು ಬ್ಯಾಕ್ಗ್ರೌಂಡ್ ಬೇಕು. ಓಕೆನಾ? ಇಲ್ಲಿ ಬರೀ ನಮಗೇನು ಸಿಗುತ್ತೆ, ಕ್ಯಾರೆಕ್ಟರ್ ಸಿಗುತ್ತೆ, ಬ್ಯಾಕ್ಗ್ರೌಂಡ್ ಇರಲ್ಲ. ಬ್ಯಾಕ್ಗ್ರೌಂಡಿಗೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ? ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಫ್ರೀ ಆಗಿರುವಂತಹ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಇಮೇಜಸ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನೀಗಾಗಲೇ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೀಗ ಒಂದು ತೋರಿಸ್ತೀನಿ ನೋಡಿ ಯಾವ ರೀತಿ. ವಿಲೇಜ್ ಬ್ಯಾಕ್ಗ್ರೌಂಡ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ಗಳು ಸಿಗುತ್ತೆ. ಇದು ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಈ ರೀತಿ ಬ್ಯಾಕ್ಗ್ರೌಂಡನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಾನೀಗ ಜಸ್ಟ್ ಈ ರೀತಿ ಒಂದು ಬ್ಯಾಕ್ಗ್ರೌಂಡನ್ನ ನೋಡಿ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೊಸೆಸಿಂಗ್ ತಗೊಳ್ತಾ ಇದೆ. ಈಗ ನೋಡಿ ಈ ರೀತಿ ತುಂಬ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳು ಇರುತ್ತೆ ಇಲ್ಲಿ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ನನಗೀಗ ಹಾರ್ಸ್ ರೈಡಿಂಗಿಗೆ ಅಂದರೆ ನನಗೆ ಈ ರೀತಿ ಬೇಕಲ್ವಾ ಬ್ಯಾಕ್ಗ್ರೌಂಡು. ಈಗ ಇದರಲ್ಲಿ ನಾನೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಈಗ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಏನಿದೆ ಅಲ್ವಾ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಮತ್ತೆ ನಾವೇನು ವೆಬ್ಸೈಟಲ್ಲಿ ಇದು ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿಬಿಟ್ಟು ಈಗ ಏನು ಮಾಡಬೇಕಂದ್ರೆ, ಈಗ ನಾವು ಏನು ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ಮಾಡಿದ್ವಲ್ವ ಅದನ್ನ ಇಲ್ಲಿಗೆ ಆ್ಯಡ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆ, ಜಸ್ಟ್ ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಅಪ್ಲೋಡ್ ಅಂತ ಏನಿದೆಯಲ್ವ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಗ್ಯಾಲರಿ ಏನಿದೆ ಅದು ಓಪನ್ ಆಗಿ ಬರುತ್ತೆ. ಈಗ ಇಲ್ಲಿ ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ವ ವಿಲೇಜಿಂದ ಇಮೇಜ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದೀಗ ಬಂದುಬಿಟ್ಟು ನಮ್ಮದು ಬ್ಯಾಕ್ಗ್ರೌಂಡ್ ಇಲ್ಲಿ ಅಟ್ಯಾಚ್ ಆಗಿದೆ. ಇದನ್ನು ಈ ರೀತಿ ಝೂಮ್ ಮಾಡಿಕೊಂಡು ಈ ರೀತಿ ಫುಲ್ ಸ್ಕ್ರೀನಿಗೆ ಈ ರೀತಿ ಇದನ್ನು ಝೂಮ್ ಮಾಡ್ಕೊಂಡಿದ್ದೀನಿ. ಝೂಮ್ ಮಾಡ್ಕೊಂಡಾದಮೇಲೆ ಇವಾಗ ಏನು ಮಾಡಬೇಕಂದ್ರೆ ನಾವು ಈ ಬ್ಯಾಕ್ಗ್ರೌಂಡನ್ನು ಈ ರೀತಿ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡು ಅದನ್ನು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಬೇಕು. ಡ್ರ್ಯಾಗ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಸ್ಪೇಸ್ ಏನು ಕಾಣಿಸ್ತಿರಬಾರ್ದು. ಕರೆಕ್ಟಾಗಿ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ
ಈಗ ಈ ಬ್ಯಾಕ್ಗ್ರೌಂಡನ್ನು ನಾವು ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾರೆಕ್ಟರ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಯಾರೆಕ್ಟರ್ ಆಪ್ಷನ್ನ ಕ್ಲಿಕ್ ಮಾಡಾದ್ಮೇಲೆ ಈಗ ಈ ರೀತಿ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಬೇಕು. ಈಗ ನಮಗೆ ಹಾರ್ಸ್ ರೈಡಿಗೆ ಒಬ್ಬರು ಇಮೇಜ್ ಬೇಕಲ್ವಾ, ಆ ಇಮೇಜನ್ನು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿ ನೋಡಿಬಿಟ್ಟು ನಿಮಗೆ ಯಾವುದು ಇಮೇಜ್ ಬೇಕೋ ಅದನ್ನು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ನಿಮ್ಮ ಇದರಿಂದ ಸ್ಟೋರಿ ಪ್ರಕಾರ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದರೆ ಕ್ಯಾರೆಕ್ಟರನ್ನು. ನಾನೀಗ ಇಲ್ಲಿಂದ ಒಂದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೆನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಎಡಿಟ್ ಮೇಲೆ ಕಾಣಿಸ್ತಿದೆ ಅಲ್ವಾ ಈ ಸಿಂಬಲ್, ಎಡಿಟ್ ಸಿಂಬಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೈಡ್ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಟ್ರಾನ್ಸ್ಫಾರ್ಮ್ ಮತ್ತು ಅಸಿಸ್ಟ್ ಅಂತ ಕಾಣಿಸ್ತಿರುತ್ತೆ. ಈ ಅಸಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಸಿಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ ನಮಗೆ, ಹೆಡ್, ಐ, ಲಿಪ್ಸ್, ಹ್ಯಾಂಡ್ ಅಂತೆಲ್ಲ ಬರುತ್ತೆ. ಈಗ ನಾವು ಲೆಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಲೆಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಲೆಫ್ಟ್ ಥೈ ಮತ್ತು ರೈಟ್ ಥೈ ಅಂತೆಲ್ಲ ಬರುತ್ತೆ. ಇಲ್ಲಿ ಲೆಫ್ಟ್ ಕಾಲ್ಫ್, ರೈಟ್ ಕಾಲ್ಫ್ ಅಂತೆಲ್ಲ ಇದೆ. ಇದರಲ್ಲಿ ನೀವು ಇವಾಗ ಏನು ಮಾಡಬೇಕಂದ್ರೆ ಲೆಗ್ಸಲ್ಲಿ ಬಂದುಬಿಟ್ಟು ರೈಟ್ ಕಾಲ್ಫ್ ಏನಿದೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿಂದ. ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ರೈಟ್ ಕಾಲ್ಫ್ ಅಂತ ಏನಿದೆಯಲ್ವಾ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೈಟ್ ಕಾಲ್ಫ್ ಆದಮೇಲೆ ಮತ್ತೆ ರೈಟ್ ಶೂ ಏನಿದೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ರೈಟ್ ಥೈ ಅಂತ ಏನಿದೆ ಜಸ್ಟ್ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮದು ಈ ರೀತಿ ಬಂದಿದೆ. ಇದು ಇವಾಗ ನೋಡೋಕ್ಕೆ ತುಂಬ ಫನ್ನಿಯಾಗಿ ಕಾಣಿಸ್ತಿದೆ. ಇದನ್ನು ಈ ರೀತಿ ಡಿಲೀಟ್ ಮಾಡ್ಕೊಂಡಾಗ ಇದು ಯಾವ ರೀತಿ ಅಂದರೆ ಒಂದು ಸೈಡಿಂದ ನಾವು ಯಾವುದೇ ಪಾರ್ಟನ್ನು ಇಟ್ಕೊಂಡಿರಬಾರ್ದು, ಎಲ್ಲದನ್ನ ಈ ರೀತಿ ಡಿಲೀಟ್ ಮಾಡ್ಕೊಳ್ಬೇಕು ನಾವು. ಓಕೆನಾ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತ ಏನಿದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಬೇಕು. ಸೇವ್ ಮಾಡ್ಕೊಂಡಾದ್ಮೇಲೆ ಓಕೆನಾ. ಈಗ ನಾವೇನು ಕ್ಯಾರೆಕ್ಟರ್ನ ಜನ್ರೇಟ್ ಮಾಡ್ಕೊಂಡಿರ್ವಲ್ಲ ಅದು ಸೇವ್ ಆಗಿರುತ್ತೆ. ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಮ್ಮದು ಇದು ಮೆನ್ನಿಂದ ಏನಿದೆ ಅಲ್ವಾ ಇದು ಇಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಸರ್ಚ್ ಮಾಡಬೇಕು ಸಿಟ್ಟಿಂಗ್ ಆನ್ ಅ ಹಾರ್ಸ್ ಅಂತ. ಸಿಟ್ಟಿಂಗ್ ಆನ್ ಅ ಹಾರ್ಸ್ ಅಂತ ನೋಡಿ ಈ ರೀತಿ ನಿಮಗೆ ಟೈಪ್ ಮಾಡಿದಾಗ ಬಂದಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ ನೋಡಿ, ಸಿಟ್ಟಿಂಗ್ ಆನ್ ಅ ಹಾರ್ಸ್ ಅಂತ ಇಲ್ಲಿರುತ್ತೆ. ಈ ಇದರಲ್ಲಿ ನಾವು ಸಿಟ್ಟಿಂಗ್ ಆನ್ ಇದ್ರ ಸಿಟ್ಟಿಂಗ್ ಆನ್ ಫ್ಲವರ್ ಇದೆ, ಸಿಟ್ಟಿಂಗ್ ಆನ್ ಹಾರ್ಸ್ ಎಲ್ಲಿದೆ ನೋಡಿ, ಈ ರೀತಿ ಹುಡುಕಿ ನಿಮಗೆ ಆ ಥರ ಸಿಕ್ಕಿಲ್ಲ ಅಂದರೆ ಇಲ್ಲಿದೆ ನೋಡಿ, ಸಿಟ್ಟಿಂಗ್ ಆನ್ ಅ ಹಾರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದೇನಾಗುತ್ತೆ ನಮ್ದು ಈ ರೀತಿ ಸಿಟ್ಟಿಂಗ್ ಆನ್ ಅ ಹಾರ್ಸ್ ಅಂತ ನಾವು ಸೆಲೆಕ್ಟ್ ಮಾಡಿರೋದ್ರಿಂದ ಈ ರೀತಿ ಒಂದು ಕುತ್ಕೊಂಡಿರೋ ಟೈಪಲ್ಲಿ ನಮಗೆ ಈ ಮೆನ್ದು ಕ್ಯಾರೆಕ್ಟರ್ ಏನಿದೆ ಸಿಗುತ್ತೆ. ಓಕೆನಾ. ಈಗ ಈ ಕ್ಯಾರೆಕ್ಟರ್ದು ಕೂಡ ಈ ಲೆಂತ್ ಏನಿದೆ ಅಲ್ವಾ, ನಮ್ಮದು ಬ್ಯಾಕ್ಗ್ರೌಂಡ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ಇದನ್ನು ಕೂಡ ಈ ರೀತಿ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಾದಮೇಲೆ ಮತ್ತೆ ಕ್ಯಾರೆಕ್ಟರ್ ಮೇಲೆ ಹೋಗಿ, ಕ್ಯಾರೆಕ್ಟರಲ್ಲಿ ಹೋಗಿಬಿಟ್ಟು ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ಹಾರ್ಸನ್ನು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನೀವು ಹುಡ್ಕೋಕ್ಕೆ ಕಷ್ಟ ಆದರೆ ಅನಿಮಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಹಾರ್ಸ್ ಬಂತು ಅಲ್ವಾ, ಹಾರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಹಾರ್ಸ್ ಈ ರೀತಿ ವಾಕ್ ಮಾಡ್ತಿರೋದು ಬೇಕಲ್ವಾ ನಮಗೆ. ವಾಕ್ ಅಂತ ಏನಿದೆಯಲ್ವಾ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಹಾರ್ಸನ್ನು ಇಷ್ಟು ಲೆಂತಾಗಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ ಇದನ್ನು ಕೂಡ ವೀಡಿಯೋಗೆ. ಮತ್ತು ಈ ಹಾರ್ಸನ್ನು ಕೂಡ ನಾವು ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಚಿಕ್ಕದೊಂದು ಸರ್ಕಲ್ ಥರ ಕಾಣಿಸ್ತಿದೆ ಅಲ್ವಾ, ಇದನ್ನು ಈ ರೀತಿ ಮಾಡಿ. ಆಗ ಈ ಹಾರ್ಸ್ ಕೂಡ ಈ ರೀತಿ ಚಿಕ್ಕದಾಗಿ ಬರುತ್ತೆ. ಜಸ್ಟ್ ಒಂದು ನಿಮಿಷ ನೋಡಿ, ಈ ರೀತಿ ಇದೆಯಲ್ವಾ ಮಾರ್ಕ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ರೀತಿ ಇದು ಮಾಡಬೇಕು. ಮಾಡಾದಮೇಲೆ ಈ ಮೆನ್ನನ್ನು ಈ ಕಡೆ ಕರ್ಕೊಂಬರೋಣ. ಈ ಹಾರ್ಸನ್ನು ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ. ಹಾರ್ಸನ್ನು ಇಲ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ಟು ಈ ಮೆನ್ ಏನಿದೆಯಲ್ವಾ ಇದನ್ನು ಈ ಕ್ಯಾರೆಕ್ಟರ್ನ ಇದನ್ನು ಇಲ್ಲಿಗೆ ನಾವು ಕೂರಿಸ್ಬೇಕು. ಈಗ ನಮ್ಮದೇನಾಗಿದೆ ಫಸ್ಟ್ ಬಂದುಬಿಟ್ಟು ಹಾರ್ಸ್ ಬಂದಿದೆ ಅಲ್ವಾ, ಸಿಟ್ಟಿಂಗ್ ಆನ್ ಅ ಹಾರ್ಸ್ ಇದೇನಿದೆ ಮೆನ್ ಕುತ್ಕೊಂಡಿರೋದು ಕೆಳಗೆ ಬರಬೇಕು. ಇದನ್ನು ಕೆಳಗೆ ಮಾಡೋಣ. ಈ ರೀತಿ ಇದನ್ನು ಮೇಲೆಗೆ ಕೂರಿಸಿ ಇದನ್ನು ಕೆಳಗೆ ಕೂರಿಸ್ಬೋದು ನಾವು ನೋಡಿ, ಈ ರೀತಿ ಕೂರಿಸ್ಬೇಕು. ಸೇಮ್ ಅದು ಏನು ಕುತ್ಕೊಂಡಿರೋ ಟೈಪಲ್ಲಿ ಬರಬೇಕು. ಓಕೆನಾ. ಈ ಮೆನ್ನನ್ನು ನಾನು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ಮಾಲ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡಿ ಈ ರೀತಿ ಕೂರಿಸಿದ್ದೀನಿ ನೋಡಿ. ಈಗ ಸೇಮ್ ಇದು ಕುತ್ಕೊಂಡೋ ಟೈಪಲ್ಲಿ ನಮಗೆ ಕಾಣಿಸ್ತಿದೆ ಅಲ್ವಾ. ಇವಾಗ ಏನು ಮಾಡಬೇಕಂದ್ರೆ ಈಗ ಸಿಟ್ಟಿಂಗ್ ಆನ್ ಅ ಹಾರ್ಸ್ ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪಾತ್ ಅಂತ ಏನಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಇಲ್ಲಿ ಕಾಪಿ ಆಗಿಬಿಟ್ಟು ಬರುತ್ತೆ. ಇದನ್ನು ಜಸ್ಟ್ ಈ ರೀತಿ ಮೆನ್ ಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಕೂರಿಸ್ಕೊಂಡು ಏನು ಮಾಡ್ಬೇಕು, ನಾವು ಇದನ್ನು ಈ ರೀತಿ ಕರ್ಕೊಂಡು ಹೋಗ್ಬಿಟ್ಟು ಈ ಕಡೆ ಸೈಡಿಗೆ ಕೂರಿಸ್ಬೇಕು. ಓಕೆನಾ. ಈ ಕಡೆ ಈ ರೀತಿ ಸೈಡಿಗೆ ಈ ರೀತಿ ಕೂರಿಸಿ ಬಿಡಬೇಕು. ಮತ್ತು ಈ ರೀತಿ ಹಾರ್ಸ್ ಏನಿದೆ ಅಲ್ವಾ ಹಾರ್ಸ್ ಮೇಲೂ ಅಷ್ಟೇ ನಾವು ಕ್ಲಿಕ್ ಮಾಡ್ಕೊಳ್ಬೇಕೀಗ.
ನೋಡಿ ಈ ರೀತಿ ಹಾರ್ಸ್ ಕೂಡ ಬಂದಿದೆ. ಹಾರ್ಸ್ನೂ ಕೂಡ ನೋಡಿ ಸೇಮ್ ಟು ಸೇಮ್ ಸೈಜ್ನ ನೋಡಿಕೊಂಡು ಇದನ್ನು ಈ ರೀತಿ ನಡೆಸ್ಕೊಂಡು ಹೋಗಬೇಕು. ನಾವು ಈ ರೀತಿ ನಡೆಸ್ಕೊಂಡು ಹೋಗಿ ಇದನ್ನು ಕೂಡ ಈ ಸೈಡಿಗೆ ಕೂರಿಸ್ಬೇಕು. ಓಕೆನಾ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ವಿಡಿಯೋ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಸೇಮ್ ಟು ಸೇಮ್ ಹಾರ್ಸ್ ವಾಲ್ಕ್ ಮಾಡ್ತಾ ಈ ರೀತಿ ನಡ್ಕೊಂಡು ಹೋಗೋ ರೀತಿ ಬಂದಿದೆ. ಇದು ನೋಡಿ ಯಾವ ರೀತಿ ಅಂತ ಏನು ಮಾಡಬೇಕಿಲ್ಲಿ, ಜಸ್ಟ್ ಇಲ್ಲಿ ಡೌನ್ಲೋಡ್ ಸಿಂಬಲ್ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ವಿಡಿಯೋ ಏನಿದೆ ಅಲ್ವಾ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಜಸ್ಟ್ ನೋಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ HD 720p ಇದೆ, ಅದಲ್ಲ ಅಂದರೆ FHD 1080p ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಷ್ಟೇ. ಓಕೆನಾ. ಯಾವ ರೀತಿ ಅಂತ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ರೀತಿ ಹಾರ್ಸ್ ರೈಡಿಂಗ್ ವಿಡಿಯೋನ ಮಾಡ್ಬೋದು ಅಂತ. ಇದೇ ರೀತಿ ನೀವು ಬೇರೆ ರೀತಿ ಯಾವುದೇ ರೀತಿ ಅನಿಮೇಷನ್ ವೀಡಿಯೋಸ್ಗಳನ್ನು ಕೂಡ ಮಾಡ್ಕೊಳ್ಬೋದು ಇದೇ ಸ್ಟೈಲ್ನಲ್ಲಿ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ರೀತಿಯ ವೀಡಿಯೋ ಬೇಕು, ಯಾವುದಾದ್ರೂ ಸ್ಟೋರಿ ವೀಡಿಯೋನ ಇದೇ ರೀತಿ ಜನರೇಟ್ ಮಾಡಿ ತೋರಿಸ್ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ವೀಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.